ಬಿಗ್ ಬಾಸ್ ಜರ್ನಿ. ಹಲೋ, ಹೌ ಆರ್ ಯು? ಫೋನೇ ಸಿಗ್ತಾ ಇಲ್ಲ, ಬಾಕ್ಸು ಸಿಗ್ತಾ ಇಲ್ಲ, ಟೆನ್ಷನ್ ಆಗ್ತಿದೆ. ವಿಡಿಯೋ ಬಂದ್ಬಿಟ್ಟಿದೆ ಇವತ್ತು. ಐ ಆಮ್ ಸಾರಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಡಯಟ್ ಕೋಕ್ ಎಣ್ಣೆ ಕೆ ಗ್ಲಾಸ್ ಮೇಲೆ ಹಾಕಿದ್ದೀನಿ. ಮದುವೆ ಆಗ್ಬೇಕಾ ಬೇಡವಾ? ಬೇಡ ಅಂದ್ರೆ ಆಗಲ್ಲ ಈಗ. ಸಮೀರ್ಗೆ ಒಂದು ಒಳ್ಳೆ ಅಡ್ವೈಸ್ ಕೊಟ್ಟಿದ್ದೀವಿ ಮದುವೆ ಬಗ್ಗೆ. Okay, let's go. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗು ಜಿಮ್ಮಿಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಇಸ್ 11 ಗಂಟೆ ಜಿಮ್ಮಿಗೆ ಬಂದಿದ್ದೀನಿ. 9:30 ಎದ್ದೇಳಬೇಕಿತ್ತು, ನನ್ನ ಲೇಟಾಗಿ ಮಲ್ಕೊಂಬಿಟ್ಟೆ. ಅದಕ್ಕೆ 11 ಗಂಟೆಗೆ ಎದ್ಮೇಲೆ ಅಯ್ಯೋ ಬೇಡ ಹೋಗೋದು ಬಿಡು ಅನಿಸ್ತು. ಬಟ್ the more you push, the more you get used to it. The more you don't need to push in the future. So let's go. ಶೋಲ್ಡರ್ ವರ್ಕೌಟ್ ಇದೆ. ಗೈಸ್ ಎಷ್ಟು ಖಾಲಿ ಇದೆ ನೋಡಿ ಜಿಮ್ಮು. ಇಷ್ಟೊತ್ತಿಗೆ ಬಂದರೆ, ಇಲ್ಲ ಅಂದರೆ ಫುಲ್ ಇರುತ್ತೆ. ಎಲ್ಲ ಕಡೆ ಒಂದು ಇಬ್ಬಿಬ್ರು ಕಾಯ್ತಿರ್ತಾರೆ. ಇದಕ್ಕಿಬ್ಬಿಬ್ರು ಕಾಯ್ತಿರ್ತಾರೆ. ಖುಷಿ ಆಯ್ತು ಇವತ್ತು ಖಾಲಿ ನೋಡಿ. ಬೇಗ ಮುಗ್ಕೊಂಡು ಹೋಗ್ಬೋದು ವರ್ಕೌಟ್. ಗೈಸ್ ಫೈನಲಿ ಶೋಲ್ಡರ್ ವರ್ಕೌಟ್ ಮುಗಿಸಿ ಬೈಸಿಪ್ ಫ್ಲೆಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶೋಲ್ಡರು ಟ್ರೈಸಿಪ್ ಎರಡು ಮಾಡಿದ್ದೀನಿ ಇವತ್ತು. ಲೆಟ್ಸ್ ಗೋ. ನೋಡಿ ಅಚ್ಚು ಅಂತೆ. ಹಾಯ್ ಅಚ್ಚು. ಯಾರು ಶಾಕಲ್ಲಿದ್ದಾರೆ ಅಚ್ಚು. ನಮ್ಮ ಕಾರ್ ನೋಡಿ ಬಿಸಿಲಲ್ಲಿ ಹಿಂಗಿದೆ. ಫುಲ್ ಈಗ ಸುಡ್ತಾ ಇರುತ್ತೆ ಕಾರ್. ತಂದು AC ಆನ್ ಮಾಡಿ ಸ್ವಲ್ಪ ಹೊತ್ತು ನಿಂತ್ಕೋಬೇಕು. ಪಾಪ ಏನು ಸೆಕೆ ಇದೆ ಒಳಗೆ. ಮೊಟ್ಟೆ ಹಾಕಿದ್ರೆ ಸೀಟ್ ಮೇಲೆ ಆಮ್ಲೆಟ್ ಫಿಕ್ಸು. ಗೈಸ್ ಕತೆ ಏನು ಅಂದರೆ, ನಮ್ಮ ಮನೇಲಿ ಒಂದು ಫೋನ್ ಬಂದಿತ್ತು. ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ಬಾಕ್ಸ್ ಓಪನ್ ಮಾಡಿ. ಈ ಥರ ಫೋನ್ ಟ್ರಾನ್ಸ್ಫರ್ ಮಾಡೋಕ್ಕೆ ನಮ್ಮ ಫ್ರೆಂಡ್ ಒಬ್ರು ಕಳಿಸ್ಕೊಟ್ಟಿದ್ದಾರೆ ಒಂದು ಫೋನು ಅಂತ. ಐಫೋನ್ 15 Pro Max ಅನಿಸುತ್ತೆ. ಆ ಫೋನೇ ಸಿಗ್ತಾ ಇಲ್ಲ, ಬಾಕ್ಸು ಸಿಗ್ತಾ ಇಲ್ಲ. ಟೆನ್ಷನ್ ಆಗ್ತಿದೆ ನನಗೆ. ಬಿಕಾಸ್ ನನ್ನ ರೂಮಿಗೆ ತುಂಬ ಜನ ಓಡಾಡ್ತಾರೆ. ಆ್ಯಂಡ್ ಕದ್ದಿದ್ದಾರೆ ಅಂತಲ್ಲ, ಎಲ್ಲಿ ಯಾರಾದರೂ ಇಟ್ಟು ಮಿಸ್ಪ್ಲೇಸ್ ಮಾಡಿದ್ದೀರಾ ಏನು ಅಂತ ಅರ್ಥನೇ ಆಗ್ತಾಯಿಲ್ಲ. ತಲೆ ಕೆಡ್ತಾ ಇದೆ ನನಗೆ. ಇವನು ಬಂದಮೇಲೆ ಆಗಿದ್ದು. ನಮ್ಮ ಬಾಯ್ಸ್ ಎಲ್ಲ ಕಡೆ ಹುಡುಕ್ತವ್ರು. ಫೋನೇ ಸಿಗ್ತಾಯಿಲ್ಲ ಗಾಯ್ಸ್. ಫಸ್ಟು ಒಂದು ಕ್ಯಾಮ್ರಾ ಹಾಕ್ಸ್ಬೇಕು ಗೈಸ್. ಮನೆ ಫುಲ್ಲು ಕ್ಯಾಮ್ರಾ ಹಾಕ್ಸ್ಬೇಕು ಇವತ್ತು. ಫಸ್ಟ್ ಅದನ್ನು ಮಾಡ್ತೀನಿ. ಬಾಕ್ಸೇ ಇಲ್ಲ, ಬಾಕ್ಸು ಇಲ್ಲ, ಫೋನು ಇಲ್ಲ. ಅಂದರೆ ಬಾಕ್ಸ್ ಜೊತೆಗೆ ಫೋನ್ ಎಲ್ಲ ಮಿಸ್ಪ್ಲೇಸ್ ಆಗಿದೆ ಗೈಸ್. ಬಾಕ್ಸ್ ಸಿಕ್ತು, ಫೋನ್ ಸಿಕ್ತಿಲ್ಲ. ಬಾಕ್ಸ್ ನನ್ನ ಅಪ್ಪ ರೂಮಲ್ಲಿ ಇತ್ತು. ಅಂದರೆ ನನ್ನ ಅಪ್ಪ ಎಲ್ಲ ಇಟ್ಟಿರ್ಬೇಕು. ಗೈಸ್ ಸೊ ಫೈನಲಿ ನಮ್ಮ ಫೋನ್ ಸಿಕ್ತು. ಈಗ ನಮ್ಮ ಅಪ್ಪ ಎತ್ತಿಟ್ಬಿಟ್ಟಿದ್ರು ಫೋನ್ನ. ಚಾರ್ಜ್ಗೆ ಹಾಕಿಟ್ಟಿದ್ರಂತೆ ಅವ್ರ ರೂಮಲ್ಲಿ. ಟೆನ್ಷನ್ ಆಗಿ ಇಡೀ ಗ್ಯಾಂಗ್ಗೆ ಹುಡುಕಿದೆ ಇವತ್ತು, ಸಿಕ್ಕಿರಲಿಲ್ಲ. ಆಮೇಲೆ ಫೋನ್ ಮಾಡಿ, ನಪ್ಪ ಫೋನ್ ಇತ್ತಿಲ್ಲ, ಬೆಳಗ್ಗಿಂದ ಆಚೆ ಹೋಗಿದ್ದಾರೆ ಅವರು. ಆಮೇಲೆ ಎತ್ತಿ ಹೇಳಿದ್ರು ಈ ಥರ ಮನೇಲಿ ರೂಮಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ ಅಂತ. ಅವಾಗ ಸಮಾಧಾನ ಆಯಿತು. ಫೈನಲಿ ಈಗ ನೀವು ತಮ್ಮನೇಲಿ ಟೈಟಲ್ ನೋಡಿದ್ದೀರಾ, ಒಂದು ಈವೆಂಟ್ಗೆ ಹೋಗ್ಬೇಕು ನಾವು. ಆ ಈವೆಂಟಿಗೆ ಸ್ವಲ್ಪ ಔಟ್ಫಿಟ್ ತೊಗೋಬೇಕಿತ್ತು. ಬನ್ನಿ, ಲೆಟ್ಸ್ ಗೋ ಟು ಮಾಲ್ ಆಫ್ ಏಷ್ಯಾ. ಮಾಲ್ ಆಫ್ ಏಷ್ಯಾಗೆ ನಮ್ಮ ಪರ್ಸನಲ್ ಸ್ಟೈಲಿಸ್ಟ್ ಇದ್ದಾರೆ ಒಬ್ಬರು, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೇನು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಗೈಸ್ ಮಾಲ್ ರೀಚ್ ಆಗಿದ್ದೀವಿ. ಈಗ ನಾವೇನು ಸೆಲೆಕ್ಟ್ ಮಾಡ್ತೀನಿ, ಬಟ್ಟೆ ಏನು ತೊಗೋತೀನಿ ಅಂತ ನೋಡಿ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಕಾರ್ನ. ಇದಾಗೋ ಸ್ವಲ್ಪ ಟಯರ್ಡ್ ಫೀಲಿಂಗ್ ಗೈಸ್. ಯಾವ ಬಟ್ಟೆ ಹಾಕೋದು ಅಂತ ಅರ್ಥ ಆಗಲ್ಲ ಗೈಸ್. ತಲೆ ಕೆಟ್ಟೋಗುತ್ತೆ. ಏನು ಬಟ್ಟೆ ತೊಗೊಳೋದು ಅಂತ. ಅದಕ್ಕೆ ಇವನು ಬಂದವನೇ, ಇವನೇನು ಸೆಲೆಕ್ಟ್ ಮಾಡ್ತಾನೆ ನೋಡೋಣ. ಇವತ್ತು ನಂಗೆ ಟೆನ್ಷನ್ ಯಾಕಂದರೆ ತುಂಬ ಬಂದವನೇ, ಅವನೇ ಸೆಲೆಕ್ಟ್ ಮಾಡ್ತಾನಿಲ್ಲ. ನಾನು ಈಗ ರೀಸೆಂಟಾಗಿ ಟೈಲರ್ಡ್ ಔಟ್ಫಿಟ್ಟಿಗೆ ಶಿಫ್ಟ್ ಆಗಿದ್ದೀನಿ. ಅಂದರೆ ನಾನು ಹಾಕೋ ಔಟ್ಫಿಟ್ ಎಲ್ಲ ಟೈಲರ್ಡ್ ಅಂದರೆ ಹೊಲಿಸ್ತಾ ಇದ್ದೀನಿ. ಸೊ ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನೇ ಹೊಲಿಸ್ತಿರೋದು ನನ್ನ ಬಾಡಿ ಟೈಪ್ಗೆ, ಶೇಪ್ಗೆ. ನೋಡಿ ಏನು ಕ್ರೇಜಿಯಾಗಿ ಬಂದಿದೆ ಇದು ಹೊಲಿಸಿರೋದು. ಇದು ಗೈಸ್ ಇವಾಗ ಜಾಕೆಟ್ ಇಷ್ಟ ಆಯಿತು, ಚೆನ್ನಾಗಿದೆಯಾ ಕಾಮೆಂಟ್ ಹಾಕಿ. ನಮ್ಮ ತುಂಬ ಏನೋ 2 ಔಟ್ಫಿಟ್ ಕೊಟ್ಟವನೇ. ಇದನ್ನು ಹಾಕ್ಕೊಂಡು ನೋಡ್ತೀನಿ ಹೆಂಗಿದೆ ಅಂತ. ನೆಚ್ಕೋ ಗೈಸ್ ಹಿಂಗಿದೆ ನಮ್ಮ ತುಂಬ ಸೆಲೆಕ್ಟ್ ಮಾಡಿರೋ ಔಟ್ಫಿಟ್ಟು. ಕೇಳೋಣ ಅವನಿಗೆ. ಗೈಸ್ ನನಗೆ ಈ ಜಾಕೆಟ್ ಇಷ್ಟ ಆಯಿತು, ಇದಿಷ್ಟ ಆಯಿತು. ಪ್ಯಾಂಟ್ ನಂಗೆ ಓಕೆ ಅನಿಸಿಲ್ಲ. ಸೊ ಅದಕ್ಕೆ ತುಂಬ ಚೆಕ್ ಮಾಡ್ತೀನಿ ಏನು ಮಾಡೋದು ಅಂತ ನೋಡೋಣ. ಸೊ ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಇದನ್ನು ಹಾಕಿದ್ದೀನಿ. ಇದನ್ನೇನು ಹೇಳ್ತಾರೆ ನೋಡೋಣ ಬನ್ನಿ. ನಮ್ಮ ಬಾಯ್ಸ್ ತುಂಬ ಬಂದಾಗ ನಾನು ಏನೇ ಸೆಲೆಕ್ಟ್ ಮಾಡಿರೋದು ಒಪ್ಪಲ್ಲ. ಅವನು ಹೇಳಿದ್ದೆ ಹಾಕ್ಕೋಬೇಕು. ಟಿ ಶರ್ಟ್ ಬೇಡವಾ? ಇದು ಬೇಡವಾ? ನಂಗೆ ಅದು ಒಳಗಡೆ ತೆಗಿಯ. ಟಿ ಶರ್ಟ್ ತಗೊಂಡ್ಬರ್ತೀನಿ. ಅವನಿಗೆ ಬಾಡಿ ಇದೆ, ಒಳ್ಳೆ ಫಿಸಿಕ್ ಇದೆ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ 3 ಬಟನ್ ಬಿಚ್ಕೊಂಡು ನಾನು ನಂತರ ಅವನು 3 ಬಟನ್ ಅಲ್ಲ ನಂತರ ಅವನೇ ಹಾಕೊಂಡು ಬಟನ್ ಎಲ್ಲೋ ಇದೆ. ಏನು ಕಟ್ಟಾಗ್ಲಿ ಚಾನ್ಸೇ ಇಲ್ಲ. ಮೇಲ್ಗಡೆದು ಇದು ನನ್ನ ಕಣ್ಣು ಅದೇ ಹೊಟ್ಟೆ ಕಾಣುತ್ತೆ ಗೈಸ್. ಬಲ್ಕಿಂಗ್ ಆಗಿದೆ, ಸ್ವಲ್ಪ ಹೊಟ್ಟೆ ಬರುತ್ತೆ ಗೈಸ್. ಏನೋ ಮಿಸ್ ಹೊಡಿತಾ ಇದೆ ಏನು ಅಂತ ನಮ್ಮ ತುಂಬ ಡಿಸೈಡ್ ಮಾಡಬೇಕು.
ಚೆನ್ನಾಗಿದೆ ಅನಿಸ್ತಿದೆ ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲಿ ಒಂದಷ್ಟು ಬಟ್ಟೆ ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮ ರಾಕಿ ಇದ್ದಿದ್ದಕ್ಕೆ ನಮಗೆ ನೋಡಿ 16,000ದಿಂದ 12,000 ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ರಾಕಿ. ಎಲ್ಲರಿಗೂ ಇರಲ್ಲ ಅಲ್ಲ ಡಿಸ್ಕೌಂಟ್. ಆಮೇಲೆ ಬಂದು ನೀನು ಹುಡ್ಕೊಂಬಂದ್ಬಿಟ್ಟಾರ. ಓಕೆ ಸೊ ಫೈನಲಿ ಬಿಲ್ ಮಾಡಿಸ್ತಾ ಇದ್ದೀವಿ ಈಗ. ಲೆಟ್ಸ್ ಗೋ. ಅಲ್ಲ ನಮ್ಮ ತುಂಬ ಎಫರ್ಟ್ಸು ಎಲ್ಲ ಟೀಮ್ ಅವರೆಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಇವತ್ತು. ಯಾವ್ದು ಸೆಲೆಕ್ಟ್ ಸಾಕಾಗೋಯ್ತು ನಮಗೂ. ಅಂಗಡಿಯವರು 4-5 ಜನ ಬಂದ್ಬಿಟ್ರಿ ಹೆಲ್ಪ್ ಮಾಡೋಕ್ಕೆ. ರಾಕಿ ಈಗ ಬ್ರೇಕ್ ಇತ್ತು, ಊದುಬತ್ತಿ ಹೊಡಿಯೋಕೆ ಹೋಗ್ಬೇಕಿತ್ತು, ಆದ್ರೂ ಇಲ್ಲೇ ಇದ್ದಾನೆ, ಇನ್ನೂ ಹೋಗಿಲ್ಲ. ನನಗೆ ಪೇ ಮಾಡಿ ಹೋಗೋಣ. ತೊಗೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಫೈನಲಿ ಶಾಪಿಂಗ್ ಮುಗೀತು. ಈಗ ನಾವು ಇವೆಂಟ್ ಹೊರಡಬೇಕು. ಲೆಟ್ಸ್ ಗೋ ಗೈಸ್. ನಂದು ಬೈ ಮಾಡಿದ್ದಾಯ್ತು. ಈಗ ನಮ್ಮ ಬಾಯ್ಸ್ ಬೈ ಮಾಡ್ತಿದ್ದಾರೆ. ವೇಟಿಂಗ್ ಫಾರ್ ದೆಮ್ ಟು ಫಿನಿಶ್ ಗೈಸ್. ಸೊ ನಾನು ಕಾಯ್ತಾ ಇದ್ದೀನಿ. ಈ ಎರಡರಲ್ಲಿ ಒಂದರಲ್ಲಿ ಒಂದು ಸಿ ಸಿ ಹೋಗೋನೆ. ಸಿ ಸಿ ಯಾವ್ದ್ರಲ್ಲಿ ಇದೆಯೋ? ಇದ್ರಲ್ಲಿ ಇದೆಯಾ? ನೋಡು ಮೇಲೆ ನೋಡು. ತೆಗಿಯೋ. ಅಯ್ಯೋ ಮಿರರ್ ಹೊಡೆದಾಕ್ಬಿಡ್ತಿದ್ದಲ್ಲ ಶಾ. ಕ್ರೇಜಿ ಶಾ, ಸಕ್ಕತ್ತಾಗಿದೆ. ಹೌದಾ? ಇಲ್ಲ, ಉದ್ದ ಇರುತ್ತೆ ಶಾ. ಫಾರ್ಮಲ್ಸ್ ಉದ್ದ ಇರುತ್ತೆ. ಸಕ್ಕತ್ತಾಗಿ ಕಾಣ್ತಿದ್ಯಾ? ಸೂಪರ್ ಗೈಸ್. ಅದು ಪಾರ್ಟಿ ಆಗಿರೋದ್ರಿಂದ ನಮ್ಮ ಸಿ ಸಿ ಕ್ಯಾನ್ಸಲ್ ಮಾಡ್ತಿದ್ವಿ. ಬೇರೆಯವ್ರು ತೊಗೊಳಕ್ಕೆ ಹೇಳ್ತಾ ಇದ್ದೀವಿ. ಲೆಟ್ಸ್ ಸಿ ಏನು ತೊಗೋತಾನೆ ಅಂತ. ಶಾ ನೋಡು, ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಗೈಸ್ ಫೈನಲಿ ಮನೆ ವಾಪಸ್ ಬಂದಿದ್ದೀನಿ. ಈಗ ರೆಡಿ ಆಗಬೇಕು. ಲೇಟ್ ಆಗಿಬಿಟ್ಟಿದೆ. ಪಟ್ ಅಂತ ರೆಡಿ ಆಗಿಬಿಟ್ಟು ನನ್ನ ಔಟ್ಫಿಟ್ ತೋರಿಸ್ತೀನಿ. ಲೆಟ್ಸ್ ಗೋ. ಫೈನಲಿ ನನ್ನ ಔಟ್ಫಿಟ್ ಚೇಂಜ್ ಆಗಿದ್ದೀನಿ. ನನ್ನ ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಕೇಳೋಣ ಹಂಗಿದೆ ನನ್ನ ಔಟ್ಫಿಟ್ ಅಂತ. ಹೆಂಗಿದೆ ರಿಯಾನಾ ಬನ್ನೋರೆ? ಸೂಪರ್. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಮಫ್ಲರ್ ಎಷ್ಟು ಸ್ಟೈಲ್ ಅದು. ಬನ್ನಿ ಗೈಸ್, ಈಗ ಇವೆಂಟ್ಗೆ ಸ್ವಲ್ಪ ಲೇಟ್ ಆಗಿದೆ ಬಿಡಿ. ನೀವೇ ಲೆಟ್ಸ್ ಗೋ. ನಾನು ಒಬ್ಬನೇ ಹೋಗ್ಬೇಕಿತ್ತು. ನಾನು ಬಾಯ್ಸ್ನೆಲ್ಲ ಹಾಕೊಂಡು ಹೋಗ್ತಾ ಇದ್ದೀನಿ. ವಾಪಸ್ ಬರ್ತಾ ಇರೋದು ಮಾತಾಡ್ಕೊಂಡು ತಿನ್ಕೊಂಡು ಬರೋಣ ಅಂತ. ಅದು ತಿನ್ನೋಕ್ಕೆ ಹೋಗ್ತಾ ಇರೋದು. ಬಟ್ ಆದರೂ ಇದು ಬಿ ಫನ್ ಅಂತ. ತುಂಬ ದಿನ ಆಯಿತು ನಾವೆಲ್ಲರೂ ಆಚೆ ಹೋಗಿ ಪಾರ್ಟಿಗೆ. ನಾವು ಪಾರ್ಟೀಸ್ಗೆ ಹೋಗಲ್ಲ, ತುಂಬ ಕಮ್ಮಿ ನಾವು ಬಾಯ್ಸು. ನನ್ನ ಪಾರ್ಟಿ ತುಂಬ ಕಮ್ಮಿ ಮಾಡೋದು. ಸೊ ಅದಕ್ಕೆ ಅದು ಹೆಂಗೆ ಹೋಗ್ತಿರೋದ್ರಿಂದ ವಿಲ್ ಬಿ ನೈಸ್ ಅಂದ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಬಾಯ್ ಮಾಮ್, ಬಾಯ್. ನನ್ನ ಔಟ್ಫಿಟ್ ಇಲ್ಲಿ ಗೊತ್ತಾಗಲ್ಲ. ಅಲ್ಲಿ ಹೋಗಿ ಶಾರ್ಟ್ಸ್ ತೊಗೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಔಟ್ಫಿಟ್ ಹಾಕಿತ್ತು. ಫ್ಯೂಲ್ ಹಾಕಕ್ಕೆ ನಿಲ್ಸಿದ್ವಿ. ನಾನು ಮಾಡೋದೇ ಹಿಂಗೆ. ಸಾಹಿಲ್ ನಿಂತ್ಕೊಂಡ್ರು ಅಷ್ಟೇ, ಇವ್ರು ನಿಂತ್ಕೊಂಡ್ರು ಅಷ್ಟೇ. ಅದು ವಿಡಿಯೋ ಬಂದ್ಬಿಟ್ಟಿದೆ ಇವತ್ತು. ಐ ಆಮ್ ಸಾರಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಇವ್ನಿಗಾದ್ರೆ ಪರವಾಗಿಲ್ಲ. ಸಾಹಿಲ್ ಟಿ ಶರ್ಟ್ ಎಲ್ಲ ಮೇಲೆ ನಿಲ್ಸ್ಬಿಡ್ತೀನಿ. ಮುಂದೆಗಡೆ ಇರೋರ್ಗೇನು ಗೊತ್ತಾಗಲ್ಲ, ಪಕ್ಕದಲ್ಲಿ ಇವ್ರಿಗೇನು ಗೊತ್ತಾಗಲ್ಲ. ಫೋಟೋ ಹಿಡಿತಾ ಇದ್ದಾರೆ. ಬಾಯ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಫೋಟೋ ಇಟ್ಕೊತಿರ್ತಾರೆ. ನಾನು ಹಿಂದೆಗಡೆ ಫುಲ್ ಇರಿಟೇಟ್ ಮಾಡ್ತಿರ್ತೀನಿ. ನಂಗೆ ತುಂಬ ಇಷ್ಟ ಇರಿಟೇಟ್ ಮಾಡೋದು ಈ ಥರ. ಹೌದು, ಇರಿಟೇಷನ್ ಮಾಡ್ದಾಗ್ಲೇ ಗೊತ್ತಾಗುತ್ತೆ. ನನಗೂ ಮಾಡ್ತಾರೆ ಗೈಸ್. ನನಗೇನು ಮಾಡಲ್ಲ ಅಂತಲ್ಲ. ಸಾಹಿಲ್ ತುಂಬಾ ಮಾಡ್ತಾನೆ ನನಗೆ. ಸಂಜೆನೂ ಮಾಡಿದ್ದಾನೆ. ನೀನ್ ಮಾಡಿಲ್ವನ ಇದುವರೆಗೂ? ಮಾಡದೇ ಇದ್ರು ಇರಿಟೇಷನ್. ಅಲ್ಲ, ನೀನ್ ಮಾಡಿಲ್ವ ಇದುವರೆಗೂ? ನೀನ್ ಮಾಡಿಲ್ವನೋ? ಮತ್ತೆ ನಾನು ಒಬ್ಬನೇ ಕೆಟ್ಟವನಾಗಿ ತೋರಿಸ್ಬೇಡಿ ಕಣೋ ಪ್ಲೀಸ್. ಮಾಡಿಲ್ವಲ್ಲ? ನನ್ನಷ್ಟು ಮಾಡಿಲ್ಲ. ಒಟ್ಟಿನಲ್ಲಿ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿದ್ದೆ ನೀವು. ನಂಬ್ತಿರಲ್ವಾ? ಕೆಮ್ಮು ಜಾಸ್ತಿ ಆಗ್ಬಿಡುತ್ತೆ ಗೈಸ್. ಬನ್ನಿ ಗೈಸ್, ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ನೋಡಿ, ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಲೇಟ್ ಆಗಿಬಿಟ್ಟಿದೆ. ಇಟ್ಸ್ ಓಕೆ. ಹೋಗಿ ವಿಶ್ ಮಾಡಿ. ಒಂದು ರೆಸ್ಟೋರೆಂಟ್ ಏನೋ ಓಪನಿಂಗ್ ಇರೋದು, ಅದಕ್ಕೆ ಕರೆದಿರೋದು. ವಿಶ್ ಮಾಡಿ ವಾಪಸ್ ಬರೋಣ. ಅಲ್ಲಿ ತುಂಬ ಜನ ಹೊಸ ಫ್ರೆಂಡ್ಸ್ ಮಾಡ್ಕೊಳ್ಳಿದ್ದೆ. ಎಲ್ಲ ಹೊಸ ಫ್ರೆಂಡ್ಸ್ ಮಾಡ್ಕೊಂಬರೋಣ. ಲೆಟ್ಸ್ ಗೋ. ಸೊ ಫೈನಲಿ ಇಲ್ಲಿ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಲೆಟ್ಸ್ ಗೋ. ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಹಲೋ, ಹಾಯ್. ಆರಾಮ? ಹಾಯ್. ನನ್ನ ತಮ್ಮ ಸಂಜಯ್. ಹಾಯ್. ಲೆಟ್ಸ್ ಗೋ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ ಗೈಸ್. ರೀಚ್ ಆಗಿದ್ದೀವಿ. ಈಗ ಫಸ್ಟ್ ಹಸುವಾಗ್ತಿದೆ. ತುಂಬ ಜನ ಬರೋದಿದೆ. ವೆಯ್ಟ್ ಮಾಡೋಣ ಸ್ವಲ್ಪ. ನಾನು ಲೇಟ್ ಆಯಿತು ಅಂದ್ಕೊಂಡೆ ಬೇಗ ಬಂದ್ಬಿಟ್ಟಿದ್ದೀವಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಬೇಗ ಬಂದಿರೋದು ಒಂದು ಇವೆಂಟಿಗೆ ಅನ್ಸುತ್ತೆ. ನಾನು ತುಂಬ ವರ್ಷ ಆದಮೇಲೆ. ಎನಿವೇಸ್, ಲೆಟ್ಸ್ ಮೇಕ್ ಅವರ್ ಸೆಲ್ಫ್ ಕಂಫರ್ಟೇಬಲ್. ಆರಾಮಾಗಿ ಕೂತ್ಕೊಳ್ಳಿ, ಆಮೇಲೆ ಸಿಗ್ತೀನಿ. 4 डाइट कोक एಣ್ಣೆ के ग्लास में डाल के देना, क्योंकि लोगों को लगना चाहिए कि हम दारू पी रहे हैं. ओके ಗೈಸ್. ಸೊ ಈ ಥರ ಪಾರ್ಟೀಸ್ ಬಂದಾಗ ತುಂಬ ಫೋರ್ಸ್ ಮಾಡ್ತಾರೆ ಫ್ರೆಂಡ್ಸು ಎಲ್ಲರೂ. ತೊಳಿ ಅಂತ. ಅದಕ್ಕೆ ಎಣ್ಣೆನೇ ಹೊಡಿತಾ ಇದ್ದೀವಿ ಸಾರ್ ಅಂತ ಹೇಳ್ಬಿಡೋದು. ನೋಡಿ, ಗ್ಲಾಸಲ್ಲಿ ಕೋಕ್ ಹಾಕೊಂಡು ಗುಡ್ ಬಾಯ್ಸ್ ಥರ ಕೋಕ್ ಕುಡಿಯೋಣ. ಇದು ಇಲ್ಲೇ ಇಟ್ಟಿರಿ. ಇಲ್ಲ, ಸೈಡ್ಗೆ ಇಟ್ಬಿಡಿ. ಇವ್ ನೋಡಿ, ರಿಯಲ್ ಆಗಿ ಎಣ್ಣೆ ಹೊಡಿತಿರೋ ಥರ ಇಷ್ಟ ಹಾಕೊಂಡವನೆ. ರಿಯಲ್ ಎಣ್ಣೆ ಅನ್ಸ್ಬಿಡ್ಬೇಕು ಅಂತ. ಇವನು ಫುಲ್ ಹಾಕೊಂಡವ್ರೆ, ನಾನು ಫುಲ್ ಹಾಕೊಂಡಿದ್ದೀನಿ ಗೈಸ್. ಎಕ್ಸ್ಪೀರಿಯನ್ಸ್ ಇವರೆಲ್ಲ. ಚೇರ್ಸ್ ಹೊಡೆಯೋರು. ಚೇರ್ಸ್.
ಸಂಜಯ್ ಅಂತ ನನ್ನ ತಮ್ಮ ಸಾಯಿಲ್. ಆರಾಮ್ ಹೆಂಗಿತ್ತು ಬಿಗ್ ಬಾಸ್ ಜರ್ನಿ? ಲಾಗ ಅಪ್ಲೋಡ್ ಮಾಡಿ ಬ್ರೋ. ತಗೊಳ್ಳಿ ಹಲೋ ಬರೀ ಹಸುವಾಗ್ತಿತ್ತು, ಮನೇಲಿ ಊಟ ಬಂತು. ನೀವು ಚಿಕನ್ ತಿಂತ ನೋಡಿ ಈಗ. ಸಮೀರ್ ಆರಾಮ? ಇವರೆಲ್ಲರೂ ನೋಡಿದ್ರು. ಬ್ರೋ ಬಾಯ್ ಸಿ ಯು ಟೇಕ್ ಕೇರ್ ಬಾಯ್. ಗೈಸ್ ಇನ್ನು ನಾನು ಸ್ವಲ್ಪ ಹೊತ್ತಲ್ಲಿ ಹೊರಟೆ, ಇನ್ನೊಬ್ರು ಬರೋದಿದ್ದಾರೆ, ಅವ್ರು ಬಂದಮೇಲೆ ಹೊರಡೋದೆ. ಲೆಟ್ಸ್ ಗೋ. ಸ್ವಲ್ಪ ಅವ್ರು ಬೇಗ ಬರಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ವೇಟಿಂಗ್ ಫಾರ್ ಹಿಮ್. ಲೆಟ್ಸ್ ಗೋ. ಹಲೋ ಹೌ ಆರ್ ಯು? ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮೈ ಫ್ರೆಂಡ್ ಸಂಜಯ್ ಸಾಯಿಲ್. ಟ್ರಾಫಿಕ್ ಇತ್ತಾ? ಟ್ರಾಫಿಕ್ ಅಲ್ಲ ಗುರು, ವರ್ಸ್ಟ್ ಟ್ರಾಫಿಕ್ ಇತ್ತು. ಯಾವ ಏರಿಯಾ? ನಾನು ಬಸವೇಶ್ವರ ಹೋಗ್ಬೇಕಾಯ್ತು. ಏರ್ಪೋರ್ಟ್ ಮಧ್ಯಾಹ್ನ 2:30 ಫ್ಲೈಟಲ್ಲಿ. ಐ ವೆಂಟ್ ಬ್ಯಾಕ್. ಹೈದರಾಬಾದಲ್ಲಿ ಇದ್ರಾ? ಓಹೋ. ನಾನು ನೆಂಟಿ ಹೇಳಲ್ಲ, ಬೇಡ ಇಲ್ಲೇ ಯಲಹಂಕಲ್ಲಿ ಇರೋದು, ಗೆಟ್ ಕಾಸ್ಟ್ಯೂಮ್ ಬಟ್ಟೆ ನಾನು ಫೋಟೋ ಮಾಡ್ಕೊಂಡು ನಾನು ಗೊತ್ತು ಓವರ್ ಆಕ್ಟಿಂಗ್. ಇಲ್ಲ ನಾನು ರೆಡಿಯಾಗಿ ಬರ್ತೀನಿ. ಗುರು 7 ಗಂಟೆ ಮನೆ ಬಿಟ್ಟಿರೋದು. ಈಗ ಟ್ರಾಫಿಕ್ ತುಂಬಾ ಜಾಸ್ತಿ ಇದೆ. ರೋಡ್ ಫಾರ್ 2 hours. ನೀವು ಹರೀಶ್ ಅಲ್ಲ? ಐ ಮೆಟ್ ಹಿಮ್. ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಹೌದಾ? ನೈಸ್. ನೀನು ಯಾವಾಗ ಆಕ್ಟಿಂಗ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ? ಬೇಡ, ಇಲ್ಲೇ ಚೆನ್ನಾಗಿದ್ದೀನಿ, ಆರಾಮಾಗಿರೋಣ ಅಂತ. All the best. ವಿನೋದ್. Hi, Samir. Hi, how are you? ಅವೆಲ್ಲ ಈ ಫ್ಯಾನ್ಸ್ Sandy. Thank you. Hi. Hi. How are you? Brother. Hello, hi. Guys, look at this car. Crazy ಆಗಿದೆ. Hilux. Full lift ಆಗಿದೆ ಅಲ್ಲ? ಅಲ್ಲ ಹೇಳ್ಬಿಡು, ಅಲ್ಲೇ ಬರ್ತೀಯ. ಹಾಯ್ ಹೇಳ್ಬಿಡು. ಹಾಯ್ ಹಾಯ್. ಹೌ ಆರ್ ಯು? ನೋಡಿ ರಿಯಾಕ್ಷನ್ ನೋಡಿ. ಮಿಸ್ ಮಾಡ್ಕೊಂಡೆ ನೀನು. ರಿಯಾಕ್ಷನ್ ನೋಡಿ. ತುಂಬಾ ನೋಡ್ತಿರ್ತಾಳೆ. ನಿಮಗ್ ದೂರ ಆಗಿರ್ಬೇಕಲ್ಲ ಅಲ್ಲಿಂದ. ಓ ಫಕ್ 3 hours ಒಂದು ಮೂವಿ ನೋಡ್ಬೋದಲ್ಲ. ಗೈಸ್ ಸೊ ಈಗ ಇಲ್ಲಿ ಬ್ರೋಗೌಡ್ ಅವ್ರು ಬಂದಿದ್ದಾರೆ. ಈಗ ನೆಕ್ಸ್ಟ್ ನಮ್ದೇನು ಮದುವೆ ಆಗೋ ಏಜು. ನೀವು ಮದುವೆ ಆಗಿದ್ದೀರಾ, ಈಗ ನೀವು ನಮ್ಗೆ ಹೇಳ್ಬೇಕು ಮದುವೆ ಆಗ್ಬೇಕಾ ಬೇಡವಾ? ಬೇಡ ಅಂದ್ರೆ ಆಗಲ್ಲ ಈಗ. ಇಲ್ಲ, ನಾನು ಒಂದು ಲೈನ್ ಒಳಗಡೆ ಮಾತಾಡ್ತೀನಿ, ಲೈನ್ ದಾಟ್ ಮಾತಾಡಲ್ಲ. ಓ ನೋಡ್ತಾರೆ ವ್ಲಾಗ್ ಅಂತನ? ಅಲ್ಲ, ನಿಮ್ದು ಆಚೆ ಬರ್ಬೇಕು. ಓ ಹಂಗೆ. ಹೇಳಿ. ಸೊ ಬ್ರೋ ಇನ್ನೇನು ಬರ್ತಾ ಇದಾರೆ, ಯಾರು ಟ್ರೈ ಮಾಡಬೇಡಿ, ಏನು ಸಿಗಲ್ಲ. ಅವ್ರು ಆಲ್ರೆಡಿ ಅಂದ್ರೆ ಒಂದು ಈ ವಿಷನ್ ಇದೆ ಅವ್ರ. ಅದೆಲ್ಲ ಹೇಳ್ಬಿಡಿ. ಅಲ್ಲ ನಿಮ್ದು ಮದುವೆ ಲೈಫ್ ಹೆಂಗಿದೆ? ಆಗ್ಬೋದಾ ನಾವೆಲ್ಲ ಮದುವೆ ಆದ್ಮೇಲೆ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ? ಬ್ರೋ 30 ವರ್ಷಕ್ಕೆ ಮದ್ವೆ ಆಗ್ಬೇಕು ಬ್ರೋ. 30 ವರ್ಷಕ್ಕ? ಅದಕ್ಕೆ ಮುಂಚೆ ಆಗ್ಬಾರ್ದು. ಅಯ್ಯೋ, ಅದಕ್ಕೆ ಮುಂಚೆ ನಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿರಲ್ಲ. ಒಂದು 30 years ಆದ್ಮೇಲೆ ಮದ್ವೆ ಆದ್ರೆ ಕ್ಲೀನ್ ಆಗಿ ಕಾಣುತ್ತೆ ಮೇಲೆ ನಿಂತ್ಕೊಂಡ್ರೆ. ಈ ಡ್ರೋನ್ ಶಾಟ್ ಅಲ್ಲಿ ಎಲ್ಲ ಗೊತ್ತಾಗುತ್ತಲ್ಲ, ಇದು ಇಲ್ಲಿ ಅಂತ ಹಂಗ್ ಗೊತ್ತಾಗುತ್ತೆ. ಸೊಲ್ಯೂಷನ್ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ? ಇನ್ನೊಂದು 4 ವರ್ಷ ವೇಟ್ ಮಾಡಿ. ಅಲ್ಲ ನಮ್ ಗರ್ಲ್ ಫ್ರೆಂಡ್ ಹೇಳ್ತಾ ಇರೋದು. ಅದಕ್ಕೆ ನೀ ಚೆನ್ನಾಗಿ ಲೈಫ್ ಸೀರಿಯಸ್ ಆಗಿ ಮ್ಯಾರಿಡ್ ಮ್ಯಾನು. ಹೇಳ್ತಾ ಇದಾರೆ. ನಮಗೆ ಮದುವೆ ಆಗಿಲ್ಲ ಗುರು. ಮದುವೆ ಬೇಜಾರಿಲ್ಲ ಮಗ. ಯಾವ ಪೋಸ್ಟ್ ನೋಡಿ ಹೆಂಡತಿ ಜೊತೆ ಇರ್ತದೆ, ಅದು ಬೇಜಾರಾಗ್ತಿರೋದು. ಅದು ನೋಡಿ ಗೊತ್ತಾ, ಇಲ್ಲ ಹೆಂಡತಿ ಹಂಗೆ ಇರುತ್ತೆ. ವರ್ಷ ಇಲ್ಲ. ಎಷ್ಟು ಇನ್ನ ಫಸ್ಟ್ ಒಂದೇ ಆಯ್ತಲ್ವಾ? 6 ತಿಂಗಳು. 6 ತಿಂಗಳ ಅವ್ನಿಗೆ ಇವಾಗ ಪ್ರೆಪ್ ಮಾಡಿದ್ರೆ ಮದುವೆ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದೆ ಈಗ ನಾನು ಹೆಂಗೆ ಅಂತ. It's a necessary evil of marriage. ಹೌದಾ? ಆಗ್ಲೇ But this is not going to be easy. ನೋ ಎಸ್ಕೇಪ್. ಆಗಿಲ್ಲ ಅಂದ್ರೂ ಕಷ್ಟ, ಆದ್ರೂ ಕಷ್ಟ. ಎಕ್ಸಾಮ್ ಬರ್ದು ಡಿಗ್ರಿ ಪಾಸ್ ಮಾಡಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. ಎಲ್ಲ ನೋಡಿ ವ್ಲಾಗ್ ಅಲ್ಲಿ ಬರ್ತಾ ಇದೆ ಸ್ವಲ್ಪ. ಎಕ್ಸಾಮ್ ಬರೀತಾನೆ ಇರು.
ಹಾಯ್ ಫ್ರೆಂಡ್ಸ್. ಆಮೇಲೆ ಊಟ ಆಯ್ತು? ಪಾನಿ ಪೀಲೋ ಚಾಯ್ ಪೀಲೋ ಅಂತ ಅಷ್ಟೇ 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 ಅಷ್ಟೇ. ಥ್ಯಾಂಕ್ ಯು ನೈಸ್ ಮೀಟಿಂಗ್ ಗೈಸ್. ಫೈನಲಿ ಮನೆಗೆ ಹೊಟ್ಟಿದ್ದೀವಿ. ಲೆಟ್ಸ್ ಗೋ. ಆ ರೂಪ ಕುಡಿದು ಆಗಿರೋದು. ಥ್ಯಾಂಕ್ ಯು ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಕ್ಯಾಚ್ ಅಪ್ ಅಗೇನ್. ಥ್ಯಾಂಕ್ ಯು ಆಲ್ ಫಾರ್ ಶೋರ್ ನಾವೆಲ್ಲ ಮತ್ತೆ ಆದಷ್ಟು ಬೇಗ ಒಂದು ಟ್ರಿಪ್ ಪ್ಲಾನ್ ಮಾಡೋಣ. ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಸಿಗೋಣ ಫಾರ್ ಶೋರ್. ಇವತ್ತು ಆಕ್ಚುಲಿ ಸಮೀರ್ಗೆ ಒಂದು ಒಳ್ಳೆ ಅಡ್ವೈಸ್ ಕೊಟ್ಟಿದ್ದೀವಿ ಮದುವೆ ಬಗ್ಗೆ. 1 hour. ಎಸ್, ಆಕ್ಚುಲಿ ಅಡ್ವೈಸ್ ಎಷ್ಟು ಮಟ್ಟಿಗೆ ಅವನು ಅದನ್ನ ಅಳವಡಿಸ್ಕೊಂತ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಆದಷ್ಟು ಬೇಗ ಮದುವೆ ಆಗುವಂತ ನಾನು ಅಡ್ವೈಸ್ ಕೊಟ್ಟಿದ್ದೆ. ನಾನು ಕಾಲೇಜ್ ಪಾಸ್ ಮಾಡಿರೋರು ಕೊಟ್ಟಿದ್ದಾರೆ, ಸ್ಕೂಲ್ಗೆ ಎಂಟರ್ ಆಗಿರೋರು ಕೊಟ್ಟಿದ್ದಾರೆ. ಅಲ್ಲ, ಇವರಿಬ್ರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ವಯಸ್ಸಾಗಿದೆ ನನಗೆ. ಅದಕ್ಕೋಸ್ಕರ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಅಡ್ವೈಸ್ ಕೊಟ್ಟಿದ್ದೀನಿ. ರೂಪಾಮೃತ ಕೊಟ್ಟಿದ್ದಾರೆ. ಅದು ರೂಪಾಮೃತ ಕುಡಿಯೋದು ನಮ್ಮ ವಿಜಯ್ ಸೂರ್ಯ. ಎಲ್ಲೋ ತಗೋರು ವಿಜಯ್ ಸೂರ್ಯ ಹೋಗ್ತಾನೆ. ಬೇಕಾದ್ರೆ ಆಮೇಲೆ ಕಾರ್ ಹತ್ರ ಫಾಸ್ಟ್ ತೋರಿಸ್ಕೊಳ್ಳಿ. ಆ ನ್ಯಾಪ್ಟಾಲ್ ಬರ್ತಿತ್ತಲ್ಲ ರೂಪಾಮೃತ, ಅದಕ್ಕೆ ಮೇನ್ ಪ್ರಾಡಕ್ಟ್ ಡೀಟೇಲ್ಸ್, ಪ್ರಾಡಕ್ಟ್ ನ ಮೋಸ್ಟ್ ರೆಗ್ಯುಲರ್ ಕನ್ಸ್ಯೂಮ್ ಮಾಡುವಂತ ವ್ಯಕ್ತಿ ವಿಜಯ್ ಸೂರ್ಯ. ಲಿಂಕ್ ಶೇರ್ ಮಾಡ್ತಾರೆ. ಬಯೋಲಿದೆ, ಆರ್ಡರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಬರ್ಕೊಳ್ಳಿ. ರೂಪ ಅಮೃತ್ ಬಗ್ಗೆ ಏನಾದ್ರು ಹೇಳ್ತೀರಾ? ಅದು ಆಕ್ಚುಲಿ ಅದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಎಲ್ಲ ಮಿಕ್ಸ್ ಮಾಡಿದ್ರೆ ಅದೇ ಬಿಟ್ಕೊಡಕ್ ಆಗಲ್ಲ. You have a nice car. What do you do for living? ಚಲೋ ನೈಟ್. ಹುಷಾರಾಗಿ ಹೋಗಿ. ಬೈ ಬ್ರೋ, ಬೈ. ಸ್ವಲ್ಪ ರೋಲ್ ಆಗ್ತಿದೆ, ಬಾಯ್ ಹೇಳ್ಬಿಡಿ. ಬಾಯ್ ಬ್ರೋ. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬ್ರೋ ಮದುವೆ ಆಗ್ಬೇಡಿ ಅಂತ ಹೇಳಿದಿರಲ್ಲ. ಮದುವೆ ಯಾವಾಗ ಆಗಿ ಅಂತ ಹೇಳಿದೀನಿ. ನೋಡ್ತಾರ ವ್ಲಾಗ್ ನ ಡೈಲಿ ನೋಡ್ತಾರೆ. ಹಂಗಂದ್ರೆ ಅವರು ಮದುವೆ ಆಗ್ಬೇಡ ಅಂತ ಹೇಳಿದ್ರೆ ಪ್ಲೀಸ್ ವಿಚಾರಿಸ್ಕೊಡಿ. ಟೈಮ್ ಆದ್ಮೇಲೆ ಮದುವೆ ಆಗಿ ಅಂತ ಹೇಳಿದೀನಿ. ಬಾಯ್. ನೋ ಪ್ರಾಬ್ಲಮ್. ಫೈನಲಿ ಮನೆಗೆ ವಾಪಸ್ ಬಂದು ಈಗ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಟ್ ವಾಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಕ್ರೇಜ್ ಇತ್ತು. ನಾನು ಯೂಶಲಿ ನಮ್ಮ ಇನ್ಫ್ಲೂಯೆನ್ಸರ್ಸ್ನ ಮೀಟ್ ಮಾಡ್ತಿರ್ತೀನಿ. ಅದು ಬಿಟ್ಟರೆ ತುಂಬ ಜನರು ಮೀಟ್ ಮಾಡಿದ್ದೀನಿ. ಸೀರಿಯಲ್ ಆಕ್ಟರ್ಸ್ನ ತುಂಬ ಕಮ್ಮಿ ನಾನು ಮೀಟ್ ಮಾಡಿದ್ದು. ಸೊ ಇಟ್ ವಾಸ್ ಅ ವೆರಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಸೀರಿಯಲ್ ಆಕ್ಟರ್ ಒಂದೇ ಕಡೆ ಸಿಕ್ಕಿದ್ರು. ಆ್ಯಂಡ್ ಅವರ ಇಂಡಸ್ಟ್ರಿ ಹೇಗಿದೆ ಅಂತ ಶೇರ್ ಮಾಡೋಣ, ನನ್ನ ಇಂಡಸ್ಟ್ರಿ ಹೇಗಿದೆ, ನಮ್ಮ ಇನ್ಫ್ಲೂಯೆನ್ಸರ್ ಇಂಡಸ್ಟ್ರಿ ಹೇಗಿದೆ ಅಂತ ಶೇರ್ ಮಾಡಿ. ಸೊ ತುಂಬ ನಾಲೆಜ್ ಸ್ಪ್ರೆಡ್ ಆಯಿತು. ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಗುಡ್ ಫನ್. ನನಗೆ ಮದುವೆ ಬಗ್ಗೆ ಎಲ್ಲ 3 ಜನನೂ ಮದುವೆ ಆಗಿದ್ದಾರಲ್ಲ, ಸೊ 3 ಜನ ಮದುವೆ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇದ್ರು. ಮದುವೆ ಆದಮೇಲೆ ಹೆಂಗಿರಬೇಕು ಅಂತೆಲ್ಲ ಎಲ್ಲ ಕಲ್ತ್ಕೊಂಡ್ಬಂದಿದ್ದೀನಿ. ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಗುಡ್ ಟೈಮ್. ತುಂಬ ವಿಷಯ ಕಲಿತೆ. ಅದು ಬಿಟ್ಟರೆ ಯು ನೀಡ್ ಟು ಕೀಪ್ ಅಪ್ಗ್ರೇಡಿಂಗ್ ಯುವರ್ ಸರ್ಕಲ್. ಯು ನೀಡ್ ಟು spend a lot of time with new friends, new people, make new friends. So this is one lesson ನಾನು ಈ ವ್ಲಾಗಲ್ಲಿ ಹೇಳ್ತಾ. ಆ್ಯಂಡ್ ಇಟ್ ವಾಸ್ ನೈಸ್. ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಗೈಸ್ ವೆನ್ ಯು ಸ್ಟಾರ್ಟ್ ಮೀಟಿಂಗ್ ನ್ಯೂ ಪೀಪಲ್, ಯು ಸ್ಟಾರ್ಟ್ ಲರ್ನಿಂಗ್ ನ್ಯೂ ಥಿಂಗ್ಸ್. ಸೊ ಅದೊಂಥರ ಖುಷಿ ಆಯಿತು. ಅದು ಬಿಟ್ಟರೆ ಊಟ ಎಲ್ಲ ಸಖತ್ತಾಗಿತ್ತು. ಆ್ಯಂಡ್ ಚಂದೂಪುರನ ಇನ್ವೈಟ್ ಮಾಡಿದ್ದು. ಅದಾದ್ಮೇಲೆ ಒಬ್ಬೊಬ್ಬರೇ ಸಿಗ್ತಾ ಹೋದ್ರು. ಸೊ ಇಟ್ ವಾಸ್ ವೆರಿ ನೈಸ್. ಆಮೇಲೆ ತುಂಬ ಹೊತ್ತು ಮಾತಾಡ್ತಿದ್ವಿ. ಆ್ಯಂಡ್ ನಾನು ವ್ಲಾಗ್ ತುಂಬ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾವು ಸಪ್ರೇಟಾಗಿ ಒಂದು ವ್ಲಾಗ್ ಮಾಡಿದಾಗ ಐ ಕ್ಯಾನ್ ಡೂ ಅ ಪ್ರಾಪರ್ ವ್ಲಾಗ್. ಇದು ಎಲ್ಲ ಒಂದು ಮೀಟ್ ಆಗಿರೋದ್ರಿಂದ ಏನೇನೋ ಮಾತಾಡ್ತಿರ್ತೀವಿ. ಅದರಲ್ಲಿ ಯಾವುದು ವ್ಲಾಗ್ ಬರಬೇಕು ಗೊತ್ತಿರಲ್ಲ. ಸೊ ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ಅ ಪ್ರಾಬ್ಲಮ್ ಟು ಎನಿವನ್. ಅದಕ್ಕೆ ನಾನು ಮಾಡಿಲ್ಲ. ಆ್ಯಂಡ್ ಲಿಟ್ರಲಿ ಅವರೆಲ್ಲ ತುಂಬ ದೊಡ್ಡವರು ಅಂತಲ್ಲ, ಸಾರಿ. ಸೊ ಐ ಯೂಸ್ ಟು ವಾಚ್ ದ ಸೀರಿಯಲ್ಸ್. ಚಿಕ್ಕವನಿದ್ದಾಗ ಐ ಯೂಸ್ ಟು ವಾಚ್. ಬ್ರೋ ಕೂಡ ಅವರು ನಮ್ಮ ಜೊತೆ ಐ ಹ್ಯಾವ್ ಸೀನ್ ಡೂಯಿಂಗ್ ಕಾಂಟೆಂಟ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಚಂದು ಬ್ರೋ ಮತ್ತು ವಿಜಯ್ ಸೂರ್ಯ ಬ್ರೋ ಅವ್ರನ್ನೆಲ್ಲ ನಾನು ಸೀರಿಯಲ್ಸ್ ನೋಡ್ತಿದ್ದಾಗ ನಾವು ಮನೆಯವರೆಲ್ಲ ಅವಾಗ ಕೂತ್ಕೊಂಡು ನೋಡ್ತಿದ್ದು. ಆ್ಯಂಡ್ ಅವ್ರು ನನಗೆ ಟ್ರೀಟ್ ಮಾಡಿದ್ದು. ಆ್ಯಂಡ್ ದ ವೇ ದೇ ರೆಸ್ಪೆಕ್ಟೆಡ್, ದ ವೇ ದೇ ಸ್ಪೋಕ್ ಟು ಮೀ, ದ ವೇ ದೇ ಟೋಲ್ಡ್ ದೇ ವಾಚ್ ಮೈ ಕಾಂಟೆಂಟ್, ದೇ ಲವ್ ಮೈ ಕಾಂಟೆಂಟ್, ಆ್ಯಂಡ್ ದೇ ಅಪ್ರಿಷಿಯೇಟೆಡ್ ಮೀ. ದಟ್ ಫೆಲ್ಟ್ ರಿಲಿ ನೈಸ್. ಓಕೆ, ಏನೋ ಮಾಡ್ತಾ ಇದ್ದೀನಪ್ಪ ಅನ್ನೋ ಫೀಲಿಂಗ್ ಬಂತು. ಆ್ಯಂಡ್ ದೇ ವರ್ ಸ್ವೀಟ್ ಎನಫ್ ಟು ಡೂ ದಟ್. ಅಂದರೆ ವೆನ್ ಐ ಸಿ ಪೀಪಲ್ ನಾಟ್ ಅಪ್ರಿಷಿಯೇಟಿಂಗ್, ತುಂಬ ಜನ ಅಪ್ರಿಷಿಯೇಟ್ ಮಾಡಲ್ಲ. ಈಗ ನಾನೇ ಅಪ್ರಿಷಿಯೇಟ್ ಮಾಡಬೇಕು ಅನ್ಕೋತಾರೆ, ಬಟ್ ದೇ ರಿಲಿ ಸ್ವೀಟ್ ಟು ಅಪ್ರಿಷಿಯೇಟ್. ಆ್ಯಂಡ್ ಅದು ಆಬ್ವಿಯಸ್ಲಿ ನನ್ನ ಇನ್ನೂ ಪುಷ್ ಮಾಡ್ತಾರೆ ಟು ಡೂ ಮೋರ್. ಸೊ ಇಟ್ ವಾಸ್ ನೈಸ್, ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಫೈನಲಿ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ. ಟೇಕ್ ಕೇರ್. ಸಿ ಯು. ಹಾಯಾಗಿದ್ದೆ ನಾನು ಒಂಟಿ, ಆವಾಗಾಯ್ತು ನಿನ್ನ ಭೇಟಿ. ನೋಡ್ತಾ ನಿನ್ನ ಧಾಟಿ.